ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಟ್ರೆಡಿಷ್ನಲ್ ಕಡಲೆಪುರಿ ಉಂಡೆ. ಇದನ್ನು ಮಾಡೋಕ್ಕೆ ನಾನು 3 ಕಪ್ಪು ಕಡಲೆಪುರಿ ಹಾಗೆ 1 ಕಪ್ಪು ಬೆಲ್ಲನ ಪುಡಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡಿದಂತಹ ಬೆಲ್ಲನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕರಗಿಸ್ಕೋಬೇಕು. 2 ಟೇಬಲ್ ಸ್ಪೂನ್ ನೀರು ಹಾಕೋಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ಥರ ನಿಧಾನವಾಗಿ ಸ್ವಲ್ಪನೇ ಕರಗುತ್ತೆ. ಚೆನ್ನಾಗಿ ಈ ಥರ ಬೆಲ್ಲ ನೀಟಾಗಿ ಒಂದು 10 ಮಿನಿಟ್ಸ್ ಕೈ ಆಡಿಸ್ತಾನೇ ಇದ್ದರೆ ನೀಟಾಗಿ ಬೆಲ್ಲ ಕರಗಿ ಪಾಕ ಬರುತ್ತೆ. ಪಾಕನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಚಿಕ್ಕ ಈ ಥರ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಪಾಕನ ಅದಕ್ಕೆ ಹಾಕ್ಕೊಂಡ್ರೆ ಈ ಥರ ಉಂಡೆ ಥರ ಬರುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಪಾಕ ಇದ್ದರೆ ನಮಗೆ ಯಾವುದೇ ರೀತಿ ಉಂಡೆಗಳು ಕೆಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಇವಾಗ ಇಷ್ಟು ಪಾಕ ಬಂದಿದ ನಂತರ ಇವಾಗ ನಾವು ಕಡಲೆಪುರಿನ ಹಾಕೋತಾ ಇದ್ದೀನಿ. ಕಡಲೆಪುರಿ ಫ್ರೆಶ್ ಆಗಿ ಗರಿಯಾಗಿದ್ದರೆ ಹಾಗೆ ಹಾಕೋಬೋದು. ಅಕಸ್ಮಾತ್ ಏನಾದರೂ ಸ್ವಲ್ಪ ಮೆತ್ತಗಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಮೊದಲೇ ಸ್ವಲ್ಪ ಬಾಣಲಿಯಲ್ಲಿ ಬೆಚ್ಚಗೆ ಮಾಡಿ ತೆಗೆದಿಟ್ಕೊಂಡು ನಂತರ ಇದಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಡಲೆಪುರಿ ಬದಲಿಗೆ ನಾವು ಬೇರೆ ಅಂದರೆ ಗಸಗಸೆ, ಎಳ್ಳು, ಕಡಲೆ ಬೀಜ, ಕಡಲೆ ಈ ಥರದ ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇದೇ ರೀತಿ ಉಂಡೆಗಳನ್ನ ಮಾಡ್ಕೋಬೋದು. ಒಂದು 2-3 ಮಿನಿಟ್ಸ್ ಬಿಟ್ಟು, ಏಕೆಂದರೆ ತುಂಬಾ ಬಿಸಿ ಇರುತ್ತೆ ಅಲ್ವಾ ಪಾಕ, ಆದ ಕಾರಣ ಸ್ವಲ್ಪ 1-2-3 ಮಿನಿಟ್ಸ್ ಬಿಟ್ಟು ಕೈನ ಗ್ರೀಸ್ ಮಾಡಿಕೊಂಡು ಈ ರೀತಿ ಸೌಟಲ್ಲಿ ನಾನು ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಒಂದೇ ಕಾರಣ, ಸೆಮಿ ಸರ್ಕಲ್ ಆಗುತ್ತೆ ಅಲ್ವಾ ಸೌಟಲ್ಲಿ, ನಮಗೆ ಶೇಪ್ ಕೊಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸೌಟಲ್ಲಿ ತೆಕ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಉಂಡೆ ಮಾಡೋಕ್ಕೆ ಹೆಚ್ಚು ಕಷ್ಟ ಆಗಲ್ಲ, ಬಿಸಿ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಇದೊಂದು ಟೆಕ್ನಿಕ್ ಅಷ್ಟೇ. ನೋಡಿ, ಉಂಡೆ ರೆಡಿ ಆಯಿತು. ಈ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾದಂಥ ಸಿಂಪಲ್ಲಾಗಿ ನಾವು ಪುರಿ ಉಂಡೆನ ಮಾಡ್ಕೋಬೋದು. ಟ್ರೆಡಿಷ್ನಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.